ಮುನಿರತ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಾನು 12 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಈಗ ವೈದ್ಯರು ಏನು ಹೇಳಿದ್ರು? ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಹೇಳ್ತೀನಿ ಸರ್. ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆ್ಯಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಹೇಳಿದ್ರು ಅಂತ? ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಎಲ್ಲಿ ಸರ್? ಕೇಬಲ್ ಎಲ್ಲಿ ಸರ್? ಓಕೆ, ಮುನಿರತ್ನ ಅವರು ಈಗ KC ಜನರಲ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ನಿನ್ನೆ ಮಧ್ಯಾಹ್ನ ಅವ್ರ ಮೇಲೆ ಮೊಟ್ಟೆ ದಾಳಿ ಆಗಿತ್ತು. ಅದಾದ ಮೇಲೆ ಅವರು KC ಜನರಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. VVIP ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾರೆ. ಟ್ರೀಟ್ಮೆಂಟ್ ಪಡೆದು ಇವತ್ತು ಬೆಳಗ್ಗೆ 8 ಗಂಟೆಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನನ್ನು ಹೇಳೋದಕ್ಕೂ ಕೂಡ ಬಯಸಲಿಲ್ಲ. ಎಲ್ಲವನ್ನ ಕೂಡ ಸವಿವರವಾಗಿ ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಮೀಟನ್ನು ಮಾಡಿ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ, ಪೊಲೀಸರು ಕೈಗೊಂಬೆಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. RR ನಗರ ಶಾಸಕರಾದಂತಹ ಮುನಿರತ್ನ ಅವರು ಈ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಮಧ್ಯಾಹ್ನ 12 ಗಂಟೆಗೆ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಈಗ ವೈದ್ಯರು ಏನು ಹೇಳಿದ್ರು? ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಹೇಳ್ತೀನಿ ಸರ್. ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆ್ಯಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಹೇಳಿದ್ರು ಅಂತ? ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಎಲ್ಲಿ ಸರ್? ಕೇಬಲ್ ಎಲ್ಲಿ ಸರ್? ಓಕೆ. ಏಡ್ಸ್ ಟ್ಯಾಬ್ ಶಾಸಕನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KC ಜನರಲ್ ಆಸ್ಪತ್ರೆಯಿಂದ ಮುನಿರತ್ನ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ರಾತ್ರಿ ಇಡೀ VVIP ವಾರ್ಡ್ನಲ್ಲಿದ್ರು ಶಾಸಕ ಮುನಿರತ್ನ. ಏಡ್ಸ್ ಟ್ಯಾಬ್ ಶಾಸಕನ ಮೇಲೆ ನಿನ್ನೆ ಮಧ್ಯಾಹ್ನ ಮೊಟ್ಟೆ ದಾಳಿಯಾಗಿತ್ತು. ದಾಳಿಯ ನಂತರ KC ಜನರಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ರಾತ್ರಿ ಇಡೀ VVIP ವಾರ್ಡ್ನಲ್ಲಿದ್ರು ಶಾಸಕ ಮುನಿರತ್ನ. ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಈ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾರಂತೆ RR ನಗರ ಶಾಸಕರಾದಂತಹ ಮುನಿರತ್ನ. ಏನಾಯ್ತು, ಯಾರು ಮಾಡಿದ್ರು ಈ ರೀತಿ, ಎಷ್ಟು ಮಟ್ಟಿಗೆ ಬಲವಾಗಿ ಪೆಟ್ಟು ಬಿತ್ತು ತಲೆಗೆ, ಯಾವ ರೀತಿ ಟ್ರೀಟ್ಮೆಂಟ್ ಆಯಿತು, ಅವ್ರ ಮೇಲೆ ದಾಳಿಯ ಹಿಂದೆ ಯಾರಿದ್ದಾರೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಕೊಡಲಿದ್ದಾರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ. ರಾತ್ರಿ ಇಡೀ ಮುನಿರತ್ನ ಅವರಿಗೆ VVIP ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ. ಈಗ ಟ್ರೀಟ್ಮೆಂಟ್ ಎಲ್ಲವನ್ನ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ RR ನಗರ ಶಾಸಕ ಮುನಿರತ್ನ.